ಮುಂದೆ ಬರ್ತಾ ಇದ್ದಾರೆ, ಹೋರಾಟ ಮಾಡಕ್ಕೆ ಉತ್ಸಾಹ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಯಾವುದು ಉಳಿಯಲ್ಲ. ಇದು ಜನಾಂದೋಲನ ಆಗ್ಬೇಕು. ಇದು ಬಿಜೆಪಿ ಕಾಂಗ್ರೆಸ್ ಇಶ್ಯೂ ಅಲ್ಲ. ಇದು ಬೆಂಗಳೂರಿನ ಸಮಸ್ತ ಕನ್ನಡಿಗರ ಇಶ್ಯೂ. ಇದು 6 ಕೋಟಿ ಕನ್ನಡಿಗರ ಇಶ್ಯೂ. ನಾನು ಕರ್ನಾಟಕದ ಎಲ್ಲ ಶಾಸಕರಲ್ಲೂ ಕೇಳ್ತಾ ಇದ್ದೀನಿ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮರ್ತು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಊರಲ್ಲಿರುವಂತಹ ಪಾರ್ಕ್ದು ಜಮೀನು ಈ ಕಾನೂನಿನಿಂದಾಗಿ ನಾಳೆ ಕಸಿದುಕೊಳ್ಬಹುದು. ನಾಳೆ ನಮಗೆ ಉಸಿರಾಡಕ್ ಜಾಗ ಇರಲ್ಲ, ಕುಡಿಯಕ್ ನೀರಿರಲ್ಲ. ಬೆಂಗಳೂರಿನಲ್ಲಿ ಇವತ್ತು 1500 1800 ಅಡಿ ಹೋದ್ರೂ ಕೂಡ ಇವತ್ತು ಬೋರ್ವೆಲ್ ಸಿಗ್ತಾ ಇಲ್ಲ. ಇಂಥ ಸ್ಥಿತಿಗೆ ನಾವಿವತ್ತು ಬೆಂಗಳೂರಿನ ದುಡ್ತಾ ಇದೀವಿ. ಇದ್ರ ಮಧ್ಯದಲ್ಲೂ ರಿಯಲ್ ಎಸ್ಟೇಟ್ ಆಸೆಗೋಸ್ಕರ ಇರೋ ಲಾಲ್ಬಾಗು ಕಬ್ಬನ್ ಪಾರ್ಕ್ 5% ತಗೋತೀವಿ, 10% ತಗೋತೀವಿ, 5 ಎಕರೆ 10 ಎಕರೆ ತಗೊಳ್ತೀವಿ ಅಂತಂದ್ರೆ ನಾಳೆ ಏನು ಉಳಿಯುತ್ತೆ? ದಯವಿಟ್ಟು ಎಲ್ಲರೂ ಕೂಡ ಈ ಜನಾಂದೋಲನಕ್ಕೆ ಭಾಗಿಯಾಗಬೇಕು, ನಿಮ್ ಜೊತೆಗಿರಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಕಡೆಯದಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಇದು ರಾಜಕೀಯ ಅಲ್ಲ, ಇದು ಜನರ ಇಶ್ಯೂ. ಅದಕ್ಕೋಸ್ಕರ ನಾವೆಲ್ಲರೂ ಮುಂದೆ ಬಂದಿದ್ವಿ. ಬೆಂಗಳೂರಿನ ಇಶ್ಯೂ ಅದಕ್ಕೋಸ್ಕರ ಮುಂದೆ ಬಂದಿದ್ವಿ. ಈ ಉದ್ದಟತನವನ್ನ, ದುರಹಂಕಾರವನ್ನ ನಿಲ್ಲಿಸಲಿಕ್ಕೆ ಜನಾಂದೋಲನವನ್ನ ರೂಪಿಸ್ತೀವಿ. ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಕೂಡ ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ, ಬೆಂಗಳೂರಿನ ಪರಿಸರವನ್ನ ಕಾಪಾಡ್ತಾರೆ. ಆ ಜನಾಂದೋಲನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ.